ಬೆಂಗಳೂರಿನಲ್ಲಿಯೂ ರೋಡಿಗಳಿದೆಯಾ ಟ್ರಾಮ್ ಮೆಟ್ರೋ? ಹೌದು, ಯಾವುದಿದು ಟ್ರಾಮ್ ಮೆಟ್ರೋ? ಇದನ್ನ ಯಾಕೆ ಈ ವಿಷಯ ಇವಾಗ ಚರ್ಚೆ ಆಗ್ತದೆ? ಬೆಂಗಳೂರಿಗೆ ಇದು ಏನಕ್ಕೆ ಬೇಕು? ಬೆಂಗಳೂರಿಗೆ ಏನಕ್ಕೆ ಇದು ರೋಡಿಗೆ ಇಳಿಯತ್ತೆ ಅಂತಂದ್ರೆ, ಸಂಸದ ತೇಜಸ್ವಿ ಸೂರ್ಯ ಅವರು ಡಿಸಿಎಂ ಡಿಕೆಶಿ ಅವರ ಜೊತೆ ಈ ಒಂದು ಟ್ರಾಮ್ ಸಾರಿಗೆಯ ಬಗ್ಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ಚರ್ಚೆಯನ್ನ ಮಾಡಿದ್ದಾರೆ. ಈ ಟ್ರಾಮ್ ಸಾರಿಗೆ ಬೆಂಗಳೂರಿಗೆ ಏನಕ್ಕೆ ಬೇಕು? ಮೊದಲಿಗೆ ಈ ಟ್ರಾಮ್ ಸಾರಿಗೆ ಅಂದ್ರೇನು? ಇದು ಹೆಚ್ಚಾಗಿ ನಗರ ಪ್ರದೇಶಗಳಲ್ಲಿ ಇದನ್ನ ಬಳಸ್ತಾರೆ. ಒಂಥರ ರೈಲಿನ ತರನೇ ಇದು, ಬಟ್ ರೈಲ್ ಹಳಿಗಳಲ್ಲಿ ಓಡುತ್ತೆ, ಇದು ರೋಡ್ ನಲ್ಲಿ ಓಡುತ್ತೆ. ಇಷ್ಟು ನಿಮ್ಗೆ ಐಡಿಯಾ ಇದೆ ಅನ್ಕೋತೀನಿ. ಸಾರ್ವಜನಿಕ ಒಂದು ಸಾರಿಗೆಯ ವ್ಯವಸ್ಥೆ ಟ್ರಾಮ್ ಸಾರಿಗೆ ಆಗಿದೆ. ಅಂದ್ರೆ ಇಲ್ಲಿ ಪಬ್ಲಿಕ್ ಓಡಾಡ್ತಾರೆ, ಸಾರ್ವಜನಿಕರು ಏನ್ ಮಾಡ್ತಾರೆ ಅಂತಂದ್ರೆ ದಿನನಿತ್ಯ ಯಾವ ರೀತಿ ನಾವು ಮೆಟ್ರೋ ಮತ್ತು ಬಸ್ ಗಳನ್ನ ಉಪಯೋಗಿಸ್ಕೊಳ್ತೀವೋ ಈ ಟ್ರಾಮ್ ಸಾರಿಗೆ ಕೂಡ ಅದೇ ರೀತಿಯಾಗಿ ವರ್ಕ್ ಮಾಡುತ್ತೆ. ಆದ್ರೆ ಇದು ವಿದ್ಯುತ್ ಚಾಲಿತವಾಗಿದೆ ಅಂತ ಕೂಡ ಹೇಳ್ಬೋದು. ಇದು ರಸ್ತೆಯ ಮೇಲೆ ಅಳವಡಿಸಿರುವ ಟ್ರ್ಯಾಕ್ ಗಳ ಮೇಲೆ ಏನ್ ಮಾಡುತ್ತೆ ಅಂತಂದ್ರೆ ಸಂಚರಿಸುತ್ತೆ. ಬೆಂಗಳೂರು ಅಂತ ದೊಡ್ಡ ಸಿಟಿಗೆ ಏನಾಗುತ್ತೆ ಅಂದ್ರೆ ಈ ಟ್ರಾಮ್ ಸಾರಿಗೆ ಅತ್ಯವಶ್ಯಕವಾಗಿದೆ. ಇನ್ನೊಂದು ಹೆಚ್ಚಿನ ಒಂದು ಅನುಕೂಲ ಏನ್ ಮಾಡ್ಕೊಡತ್ತೆ ಅಂದ್ರೆ ವಾಯು ಮಾಲಿನ್ಯವನ್ನ ಇದು ಕಡಿಮೆ ಮಾಡ್ಕೊಡತ್ತೆ, ಒಂಥರ ಪರಿಸರ ಸ್ನೇಹಿ ಅಂತ ಕೂಡ ಹೇಳಬಹುದು. ಇನ್ನೊಂದು ಬಸ್ಗಳಿಗಿಂತ ಕಡಿಮೆ ವೆಚ್ಚದಲ್ಲಿ ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಉಪಯೋಗಿಸ್ತಾರೆ. ಒಂಥರ ಸ್ಟ್ರೀಟ್ ಕಾರ್ ಅಂತ ಇದಕ್ಕೂ ಇನ್ನೊಂದು ಹೆಸರಿದೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.